ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಮನೆ ದೇವ್ರಿಗೆ ಹೋಗಬೇಕು. ಸೊ ಸುಮಾರು 2 ವರ್ಷ ಆಗಿತ್ತು ಮನೆ ದೇವ್ರಿಗೆ ಹೋಗಿರಲಿಲ್ಲ. ಹಾಗಾಗಿ ಇವಾಗ ಮನೆ ದೇವ್ರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ? ಸಿಂಪಲ್ಲಾಗಿ ಚೆನ್ನಾಗಿದ್ದೀನ? ಸೊ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಆ್ಯಂಡ್ ಮಕ್ಕಳು, ಹಸ್ಬೆಂಡ್, ಫ್ಯಾಮಿಲಿ ನಾವೆಲ್ಲ ಹೋಗ್ತಾ ಇದ್ದೀವಿ. ಆ್ಯಂಡ್ ಹೋಗ್ತಾ ನಮ್ಮ ಮನೆ ದೇವ್ರು ಬಂದು ಮಾರ್ಕೆಟ್ ಹತ್ರ ಇರೋದು. ಇಲ್ಲಿಂದ ಯೂಶ್ವಲಿ ವೀಕ್ ಡೇಸಲ್ಲಿ ಹೋದರೆ ಒಂದು 2 ಅವರ್ಸ್ 2.5 ಅವರ್ಸ್ ಆಗುತ್ತೆ. ಬಟ್ ಇವತ್ತು ಲೀವ್ ಇದೆ ಅಲ್ವಾ, ಸೊ ಇವತ್ತು ರಿಪಬ್ಲಿಕ್ ಡೇ. ಸೊ ಹಾಗಾಗಿ ಲೀವ್ ಇದೆ, ಖಾಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮಾರ್ಕೆಟ್ಗೆ ಹೋಗಿ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗಬೇಕು. ಹಾಗೆ ಹೋಗ್ತಾ ದೇವಸ್ಥಾನನ ತೋರಿಸ್ತೀನಿ, ಹಾಗೆ ದೇವ್ರ ದರ್ಶನ ಕೂಡ ಮಾಡಿಸ್ತೀನಿ. ಸೊ ಇನ್ನು ಬ್ರೇಕ್ಫಾಸ್ಟ್ ಆಗಿಲ್ಲ, ಬನ್ನಿ ಹೋಗ್ತಾ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಂಡು ಹೋಗೋಣ. ಇನ್ನು ತುಂಬ ಜನ ಕೇಳ್ತಾ ಇರ್ತೀರಾ, ಇವಾಗ ರೀಸೆಂಟಾಗಂತೂ ಜಾಸ್ತಿನೇ ಹೋಗ್ಬಿಟ್ಟಿದೆ ಕಾಮೆಂಟ್ಸು. ಏನಂದರೆ ನೀವು ಇಷ್ಟೊಂದು ಟ್ರಿಪ್ ಎಲ್ಲ ಮಾಡ್ತಾ ಇರ್ತೀರಾ, ಯಾವಾಗಲೂ ಹೊರಗಡೆ ಸುತ್ತಾ ಇರ್ತೀರಾ, ನಿಮಗೆ ದುಡ್ಡೆಲ್ಲಿಂದ ಬರುತ್ತೆ ಅಂತ. ನಾನು ಈ ಕಮೆಂಟ್ನ ನನ್ನ ಹಸ್ಬೆಂಡು ಕೂಡ ತೋರಿಸ್ಬಿಟ್ಟು ನಗಿತಾ ಇದ್ದೆ. ನಾವೇನು ಡೈಲಿ ಟ್ರಿಪ್ ಅಂತ ಹೋಗಲ್ಲ, ಅಟ್ಲೀಸ್ಟ್ ಎಲ್ಲಾದರೂ ಹೋದಾಗ ಆ ವ್ಲಾಗ್ನ ಹಾಕಿದ್ರೆ ನಿಮ್ಗೂ ಆ ಪ್ಲೇಸ್ ನೋಡ್ದಂಗೆ ಆಗುತ್ತೆ. ಆ್ಯಂಡ್ ಸಮ್ ಐಡಿಯಾಸ್ ಬರುತ್ತೆ ಎಲ್ಲಿಗೆ ಹೋದಾಗ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅಂತ. ಸೊ ಹಾಗಾಗಿ ಒಂದಷ್ಟು ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎವ್ರಿ ಡೇ ಹೋಗ್ಬಿಟ್ರೆ ನನ್ನ ಮಕ್ಳು ಸ್ಕೂಲು, ನನ್ನ ಹಸ್ಬೆಂಡ್ ಆಫೀಸು ಅದನ್ನೆಲ್ಲ ನೋಡ್ಬೇಕಲ್ವಾ, ಬರೀ ಟ್ರಿಪ್ ಅಂತಾನೆ ಹೋಗೋಕ್ಕಾಗಲ್ಲ. ಸೊ ಆ ಥರ ಏನಾದರೂ ಹೊರಗಡೆಗೆ ಹೋದಾಗ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವು ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಆ ಕಡೆಗೆ, ನಾನು ನೋಡೋವಂಥ ಪ್ಲೇಸ್ ನೀವೇನಾದರೂ ನೋಡಿಲ್ಲ ಅಂತಂದರೆ ನೀವು ಹೋಗಿ ಬನ್ನಿ. ಸೊ ಅದೊಂದು ಐಡಿಯಾ ಸಿಕ್ದಂಗೆ ಆಗುತ್ತೆ. ನಾನು ಕೆಲವೊಂದಷ್ಟು ಜನದ್ದು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ. ಸೊ ಹಾಗೆ ನನಗೂ ಒಂದು ಐಡಿಯಾ ಬರುತ್ತೆ, ಹಾಗೆ ನನ್ನ ವೀಡಿಯೋಸ್ ನೋಡಿದಾಗ ನಿಮಗೂ ಒಂದು ಐಡಿಯಾ ಬರುತ್ತೆ ಅಂತ ಅಷ್ಟೇ. ಎವ್ರಿ ಡೇ ಎಲ್ಲ ಟ್ರಿಪ್ ಯಾರು ಮಾಡೋಕ್ಕಾಗತ್ತೆ ಆ ಥರ ಎಲ್ಲ, ನಮ್ಮದು ಲೈಫ್ ಅನ್ನೋದಿರುತ್ತೆ ಅಲ್ವಾ. ಸೊ ಹಾಗಾಗಿ ನಾವು ಎವ್ರಿ ಡೇ ಎಲ್ಲ ಏನೂ ಇಲ್ಲ, ಮಂತ್ಲಿ ಒನ್ಸ್. ಈ ನಡುವೆ ಸ್ವಲ್ಪ ಕಡಿಮೆ ಆಗಿದೆ, ಬಿಕಾಸ್ ನಮಗೂ ಸ್ವಲ್ಪ ಪರ್ಸ್ನಲ್ ಕೆಲಸಗಳಲ್ಲಿ ನಾವು ಬ್ಯುಸಿ ಆಗಿಬಿಟ್ಟಿದ್ದೀವಿ. ಹಾಗಾಗಿ ಸ್ವಲ್ಪ ಕಡಿಮೆ ಆಗಿದೆ. ಮೊದಲಾದರೆ ಅಟ್ಲೀಸ್ಟ್ 2 months ಒನ್ಸ್ ಆದ್ರೂ ನಾವೆಲ್ಲಾದ್ರೂ ಹೋಗ್ತಾ ಇದ್ವಿ. ಬಟ್ ಇವಾಗ ಸ್ವಲ್ಪ ಅಷ್ಟೊಂದಿಲ್ಲ ಅನ್ನೂ, ಸ್ವಲ್ಪ ಅಂದರೆ 3 months ಒನ್ಸ್ ಅಥವಾ ಟ್ವೈಸೋ ಈ ಥರ ಹೋಗಿ ಬರ್ತಾ ಇದ್ದೀವಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಅಷ್ಟೇ. ಸೊ ಇನ್ನು ಬ್ರೇಕ್ಫಾಸ್ಟ್ ಆಗಿಲ್ಲ, ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಹೋಗೋಣ. ಬ್ರೇಕ್ಫಾಸ್ಟು ಯೂಶ್ವಲಿ ನಾವು ಮನೆ ಹತ್ರನೇ ಮಾಡಿಬಿಡ್ತೀವಿ, ಯಾಕೆಂದರೆ ನಮಗೆ ಒಂದು ಹೋಟೆಲ್ ವೆಜ್ಜಲ್ಲಿ ನಮ್ಮ ಮನೆ ಹತ್ರ ಒಂದು ಹೋಟೆಲ್ ಇದೆ. ಎವ್ರಿ ಟೈಮ್ ನಾವು ಅಲ್ಲಿಂದನೇ ತೊಗೊಳೋದು. ಸ್ವಲ್ಪ ನಮ್ಗೆ ಇಷ್ಟ ಆಗುತ್ತೆ ಅಲ್ಲಿನ ಫುಡ್ಡು. ಹಾಗಾಗಿ ನನಗೆ ಆಲ್ ಟೈಮ್ ಫೇವ್ರೇಟು ಬಿಸಿಬೇಳೆ ಬಾತ್ ಈ ಹೋಟೆಲಲ್ಲಿ. ಸೊ ಹಾಗೆ ನಾನು ಬಿಸಿಬೇಳೆ ಬಾತ್ ತೊಗೊಂಡೆ. ಇನ್ನು ನನ್ನ ಹಸ್ಬೆಂಡ್ ನಂಗೆ ಬ್ರೇಕ್ಫಾಸ್ಟ್ ಏನು ಬೇಡ, ನಾನು ಒಂದು ಎಳ್ನೀರು ಕುಡಿತೀನಿ, ನೀವು ತಿನ್ನಿ ಅಂತ ಹೇಳಿದ್ರು. ಹಂಗೆ ನನ್ನ ಮಕ್ಕಳಿಗೆ ಒಂದು ಸೆಟ್ ದೋಸೆ ಇಸ್ಕೊಟ್ಟೆ. ಸೆಟ್ ದೋಸೆ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ, ಬಟ್ ಬಿಸಿಬೇಳೆ ಬಾತ್ ನನಗಿಷ್ಟ. ಇಲ್ಲಿ ಬ್ರೇಕ್ಫಾಸ್ಟ್ ಆಯಿತು. ಇವಾಗ ನನ್ನ ಮಗಳು, ನನ್ನ ಹಸ್ಬೆಂಡು, ನನ್ನ ಮಗ ಎಳ್ನೀರು ಕುಡಿಯೋದಕ್ಕೆ. ಇನ್ನು ಇವತ್ತು ರಿಪಬ್ಲಿಕ್ ಡೇ ಆಗಿರೋದ್ರಿಂದ ಇಲ್ಲೇ ಮನೆ ಹತ್ರನೇ ಎಳ್ನೀರು ಕುಡಿಯೋಕ್ಕೆ ಅಂತ ಬಂದರೆ, ಅಲ್ಲಿ ಒಂದು ಸ್ಕೂಲಲ್ಲಿ ನ್ಯಾಷನಲ್ ಅಂತಮ್ ಹಾಕಿದ್ರು. ಸೊ ಹಾಗಾಗಿ ನನ್ನ ಮಕ್ಕಳು ಅಟೆನ್ಷನಲ್ಲಿದ್ದಾರೆ. ಯಾರೇ ಆಗಲಿ ಭಾರತೀಯರು ಅಂತ ನಮ್ಮ ಭಾರತದಲ್ಲಿ ಇದ್ದಾಗ ಪ್ರತಿಯೊಬ್ಬರು ನಿಂತು ನಮ್ಮ ರಾಷ್ಟ್ರಗೀತೆಗೆ ಮರ್ಯಾದೆ ಕೊಡೋದು, ಗೌರವ ಕೊಡೋದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಆಗಿರುತ್ತೆ. ಅದು ಎಲ್ಲೇ ಇರಲಿ, ಯಾವುದೇ ಪರಿಸ್ಥಿತಿಯಲ್ಲಿರಲಿ, ನಿಂತು ಗೌರವ ಕೊಡೋದು ಪ್ರತಿಯೊಬ್ಬ ಜವಾಬ್ದಾರಿಯುತ ಭಾರತೀಯರ ಕರ್ತವ್ಯ ಆಗಿರುತ್ತೆ. ಸೊ ನನ್ನ ಮಕ್ಳಿಗೂ ಕೂಡ ನಾನು ಅದನ್ನ ಇವಾಗ್ಲಿಂದಾನೇ ಹೇಳ್ಕೊಡ್ತಾ ಇದೀನಿ. ಸ್ಕೂಲಲ್ಲೂ ಹೇಳ್ಕೊಡ್ತಾರೆ, ಬಟ್ ತಂದೆ ತಾಯಿಯಾಗಿ ನಮ್ಮ ಕರ್ತವ್ಯ ಕೂಡ ಹೌದು, ಇಂಥದನ್ನೆಲ್ಲ ಮಕ್ಕಳಿಗೆ ಸಣ್ಣ ವಯಸ್ಸಿಂದಾನೇ ಹೇಳ್ಕೊಡ್ಬೇಕು. ನನ್ನ ಹಸ್ಬೆಂಡ್ ಬ್ಯಾಂಕ್ ಹತ್ರ ಹೋಗಿದ್ದಾರೆ. ಫುಲ್ ಚಳಿ ಇದೆ, ಚಳಿ ಇವತ್ತು. ಮೋಡ ಮುಚ್ಕೊಂಡಿದೆ, ಸಣ್ಣದಾಗ ಹನಿ ಬೀಳ್ತಾ ಇದೆ. ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದಿದ್ದೀನಿ. ಬರೋಷ್ಟೊತ್ತಿಗೆ ಮಳೆ ಗಿಳೆ ಬಂತು ಅಂತಂದರೆ ಇನ್ನು ಫುಲ್ಲು ಒದ್ದೆ ಆಗಿರುತ್ತೆ. ಒಂಥರ ಕ್ಲೈಮೇಟ್ ಚೆನ್ನಾಗಿದೆ, ಕೂಲಾಗಿ. ಯಾವುದೋ ಚಿಕ್ಕಮಂಗ್ಳೂರು ಸೈಡ್ ಹೋಗಿರೋ ಥರ ಒಂಥರ ಚೆನ್ನಾಗಿದೆ ವೆದರ್. ಈ ಥರ ವೆದರ್ ಇದ್ದರೆ ಎಲ್ಲಿ ಬೇಕಾದ್ರೂ ಓಡಾಡ್ತೀನಿ ನಾನು. ಬಿಸಿಲಿದ್ರೆ ಮನೆಯಿಂದ ಆಚೆನೇ ಬರೋಕ್ಕೆ ಹೋಗಲ್ಲ. ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು, ನನ್ನ ಹಸ್ಬೆಂಡ್ ನನ್ನ ಹತ್ರನೇ ಪೆಟ್ರೋಲ್ ದುಡ್ಡು ಕೇಳ್ತಾ ಇದ್ದಾರೆ. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋದು. ನಾವು ಆಗಲೇ ಸುಮಾರು ಒಂದು 2 ವರ್ಷದ ಮೇಲೇ ಆಗಿತ್ತು ಮನೆ ದೇವ್ರಿಗೆ ಹೋಗಿಲ್ಲ. ನಾವು ಎಷ್ಟೇ ದೇವಸ್ಥಾನಕ್ಕೆ ಹೋಗ್ಬೋದು, ಎಷ್ಟೇ ಪುಣ್ಯ ಸ್ಥಳಕ್ಕೆ ಹೋಗ್ಬೋದು, ಆದರೆ ಮನೆ ದೇವ್ರಿಗೆ ಹೋಗಿಲ್ಲ ಅಂತಂದರೆ ನಾವು ಎಷ್ಟೇ ದೇವಸ್ಥಾನ ಅಥವಾ ಎಷ್ಟೇ ಪುಣ್ಯಕ್ಷೇತ್ರಗಳನ್ನು ಸುತ್ತಿದ್ರೂ ಅದು ವ್ಯರ್ಥನೇ. ಸೊ ಹಾಗಾಗಿ ವರ್ಷಕ್ಕೆ ಒಂದ್ಸಲನಾದ್ರೂ ನಾವು ಮನೆ ದೇವ್ರಿಗೆ ಹೋಗ್ಬೇಕಾಗತ್ತೆ. ಬಂದ್ವಿ
ನೋಡಿ ನಮ್ಮ ಮಾರ್ಕೆಟ್ ಯಾವ ರಜಾ ಇರಲಿ ಯಾವ ದಿನ ಇರಲಿ ಯಾವಾಗಲೂ ಹಿಂಗೆ ಗಜಿಬಿಜಿ ಅಂತ ಇರುತ್ತೆ. ಇವಾಗ ಟೈಮ್ 11 ಗಂಟೆ. ಇನ್ನು ಬೆಳಗ್ಗೆ ಹೊತ್ತು ಬಂದ್ಬಿಡ್ಬೇಕು. ಇವು ಕಾಲಿಡೋದಕ್ಕೆ ಜಾಗನೇ ಇರಲ್ಲ, ಅಷ್ಟು ಜನ ಇರ್ತಾರೆ ಬೆಳಗ್ಗೆ. ಈ ವರಮಹಾಲಕ್ಷ್ಮಿ ಹಬ್ಬದ ಅಂಥ ಟೈಮ್ಗಳಲ್ಲಿ ಹಬ್ಬ ಟೈಮ್ಗಳಲ್ಲೆಲ್ಲ ಬಂದ್ಬಿಟ್ರೆ ಅಂತೂ ಮಾರ್ಕೆಟ್ ಬಾ. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಅಂದರೆ ಪಾರ್ಕಿಂಗ್ ಎಲ್ಲ ಕೆಳಗೆ ಹಾಕಿ ಮೇಲೆ ನಡ್ಕೊಂಡು ಬಂದು ಇಲ್ಲಿಂದ ತಗೊಂಡೋಗೋಷ್ಟಕ್ಕೆ ಫುಲ್ ಟಯರ್ಡ್ ಆಗಿಬಿಟ್ಟಿರ್ತೀವಿ. ಯೂಶಲಿ ಮಾರ್ಕೆಟಲ್ಲಿ ಅಂಡರ್ಗ್ರೌಂಡಲ್ಲಿ ನಾವು ಎವ್ರಿ ಟೈಮ್ ಪಾರ್ಕ್ ಮಾಡೋದು. ಈ ಸಲ ಅಲ್ಲಿ ಕ್ಲೋಸ್ ಆಗಿದೆ, ಹಾಗಾಗಿ ಚಿಕ್ಕಪೇಟೆ ಸುತ್ತ ಹಾಕೊಂಡು ಇವಾಗ ನಾವು ಪಾರ್ಕಿಂಗ್ ಹೊಡ್ಕೊಂಡು ಹೋಗ್ತಾ ಇದ್ದೀವಿ. ಮಾರ್ಕೆಟ್ ಹತ್ರ ಬಂದ್ವಿ. ಮಾರ್ಕೆಟ್ ಹತ್ರ ಪಾರ್ಕಿಂಗಿಗೆ ಜಾಗನೇ ಅಲ್ಲಿ ಒಳಗಡೆಗೆ ಬಿಡ್ತಾ ಇಲ್ಲ. ಸೊ ಹಾಗೆ ಚಿಕ್ಕಪೇಟೆ ಒಳಗಡೆಗೆ ಬಂದಿದ್ದೀವಿ. ಚಿಕ್ಕಪೇಟೆಗೆ ಬಂದು ಪಾರ್ಕಿಂಗ್ ಹೋಗ್ಬೇಕು. ಒಂದು 20 ನಿಮಿಷದಿಂದ ರೌಂಡ್ ಹೊಡಿತಾನೆ ಇದ್ದೀವಿ. ಪಾರ್ಕಿಂಗ್ ಹೋಗೋದಕ್ಕೆ ಜಾಗ ಸಿಗ್ತಾ ಇಲ್ಲ. ಇಲ್ಲೆಲ್ಲ ಬರೀ ಫ್ರೂಟ್ಸ್ ಮಾರ್ಕೆಟ್, ಫ್ರೆಶ್ ಫ್ರೂಟ್ಸ್. ಇವಾಗ ನಾನು ಇಳಿದ್ಬಿಟ್ಟು ತೊಗೊಂಡು ಬರ್ತೀನಿ ಅನ್ನೋಷ್ಟೊತ್ತಿಗೆ ನಾನು ಮಿಸ್ ಆಗಿರ್ತೀನಿ. ನನ್ನ ಹಸ್ಬೆಂಡ್ ನನ್ನ ಹೊಡ್ಕೊಂಡು ಬರಬೇಕು ಆಮೇಲೆ ಈ ಮಾರ್ಕೆಟಲ್ಲಿ ಇಳಿದು. ಇನ್ನು ನಾವು ಫ್ರೂಟ್ ಶಾಪ್ಸ್ ಹತ್ರ ಬಂದ್ವಿ. ಇಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಫ್ರೂಟ್ಸ್ ಇತ್ತು. ನನಗೆ ಈ ರಾಮಫಲ ಅಂದರೆ ತುಂಬಾ ಇಷ್ಟ. ನನ್ನ ಹಸ್ಬೆಂಡ್ಗೆ ಲಕ್ಷ್ಮಣ ಫಲ ಅಂದರೆ ತುಂಬ ಇಷ್ಟ. ನನ್ನ ಮಗಳಿಗೆ ಸೀತಾಫಲ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ರಾಮಫಲ ತೊಗೊಳ್ತಾ ಇದ್ದೀನಿ. ಇನ್ನು ನನ್ನ ಹಸ್ಬೆಂಡ್ ಆಲ್ ಟೈಮ್ ಫೇವ್ರೇಟ್ ಲಕ್ಷ್ಮಣ ಫಲ, ಸೊ ಅದನ್ನು ಕೂಡ ತೊಗೊಳ್ತಾ ಇದ್ದಾರೆ. ಇನ್ನು ಈ ಫ್ರೂಟ್ಸ್ ಎಲ್ಲ ಮನೆಗೆ ಯೂಸ್ ಆಗುತ್ತೆ. ಸ್ವಲ್ಪ ಮಕ್ಳಿಗೂ ಈ ಲಂಚ್ ಬಾಕ್ಸ್ಗೆಲ್ಲ ನಾನು ಆದಷ್ಟು ಜಂಕ್ ಫುಡ್ನ ಅವಾಯ್ಡ್ ಮಾಡ್ತೀನಿ. ಆದಷ್ಟು ಮನೇಲಿ ಏನಾದರೂ ಸ್ನ್ಯಾಕ್ಸ್ ಮಾಡಿ ಕಳಿಸ್ತೀನಿ, ಅಥವಾ ಈ ಥರ ಫ್ರೂಟ್ಸ್ ಏನಾದರೂ ಇದ್ರೆ ಫ್ರೂಟ್ಸ್ನ ಕಳಿಸ್ತೀನಿ. ಇದೆಷ್ಟು ಮಲ್ಬೆರಿ? ಇರು ಮಲ್ಬೆರಿ ತಗೊಳ್ಳೋದು ಸ್ಟ್ರಾಬೆರಿ ತಗೊಳ್ಳೋದು? ಮಲ್ಬೆರಿ. ಸತೀಶ 100 ಬಾಕ್ಸ್. 100 ಬಾಕ್ಸ್ ಈ ಬೆರೀಸ್ ಎಲ್ಲಾನು ಈ ತರ ವಿಂಟರ್ ಟೈಮಲ್ಲೇನೆ ಸಿಗೋದು. ಚಳಿಗಾಲದಲ್ಲಿ ಈ ತರ ಮಲ್ಬೆರಿ, ಸ್ಟ್ರಾಬೆರಿ, ಬ್ಲೂಬೆರಿ ಈ ತರದ್ದೆಲ್ಲ ಸಿಗುತ್ತೆ. ಸೊ ಇಂಥದನ್ನ ಸೀಸನ್ ಅಲ್ಲಿ ತಿನ್ಬೇಕು, ತುಂಬಾನೇ ಟೇಸ್ಟಿಯಾಗಿರುತ್ತೆ. ಹಾಗೆ ಇದು ಬ್ಲ್ಯಾಕ್ ಸೀಡ್ಲೆಸ್ ಗ್ರೇಪ್ಸು ತುಂಬಾನೇ ಉದ್ದ ಇತ್ತಂದ್ರೆ ಅದು ಸ್ವಲ್ಪ ಸೈಜ್ ಎಲ್ಲ ಚೆನ್ನಾಗಿತ್ತು, ಹಾಗೆ ಫ್ರೆಶ್ ಆಗಿತ್ತು. ಹಾಗೆ ನಾವು ಕೂಡ 1 kg ತಗೊಂಡ್ವಿ. ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, 220 rupees kg. ಅದೇ ಇದರಲ್ಲಿ ವೈಟ್ ಬರುತ್ತಲ್ಲ, ಅದು ಸ್ವಲ್ಪ ಕಡಿಮೆ ಇರುತ್ತೆ ರೇಟು. ಬಟ್ ಏನಂದ್ರೆ ವೈಟ್ಗಿಂತ ಇದು ಬ್ಲ್ಯಾಕ್ ತುಂಬಾನೇ ಟೇಸ್ಟಿ ಆಗಿರುತ್ತೆ ಆ್ಯಂಡ್ ತುಂಬಾನೇ ಸ್ವೀಟ್ ಆಗಿರುತ್ತೆ ಆ್ಯಂಡ್ ಸೀಡ್ಲೆಸ್ ಆಗಿರೋದ್ರಿಂದ ಮಕ್ಳಿಗೂ ಇಷ್ಟ ಆಗುತ್ತೆ. ಇದು ಆ್ಯಕ್ಚುಲಿ ನಾವು ಚಿಕ್ಕ ಮಕ್ಳಿದ್ದಾಗ ನಮ್ಮ ಮನೆ ಹತ್ರ ಒಬ್ರು ಐರನ್ ಆಗ್ತಾ ಇದ್ರು ಅಂಕಲ್. ಅವ್ರ ಮನೆ ಹತ್ರ ಮರ ಇತ್ತು. ಇದನ್ನ ನಾವು ಅವಾಗ ಅಂತ ಇದ್ದಿದ್ದು ಕಂಬಳಿ ಹಣ್ಣು ಅಂತ. ಅಂದ್ರೆ ಇದು ನೋಡೋದಕ್ಕೆ ಸ್ವಲ್ಪ ಕಂಬಳಿ ಹುಳ ತರ ಇದಲ್ಲ, ಸೊ ಕಂಬಳಿ ಹಣ್ಣು ಅಂತ ಇದ್ದಿದ್ದು. ಸುಮಾರು ಜನ ಗೊತ್ತಿರುತ್ತೆ ಮಲ್ಬೆರಿ ಫ್ರೂಟು. ಹಾಗೆ ಇದ್ರದ್ದು ಸೊಪ್ಪೆಲ್ಲ ಬಂದು ರೇಷ್ಮೆ ಹುಳು ಬರುತ್ತಲ್ಲ, ಅದಕ್ಕೆ ಫುಡ್ ಕೂಡ ಹಾಕ್ತಾರೆ. ಆ್ಯಂಡ್ ಸ್ವಲ್ಪ ಹುಳಿ ಇರುತ್ತೆ, ಸ್ವಲ್ಪ ಸ್ವೀಟ್ ಇರುತ್ತೆ, ಒಂಥರ ಮಜಾ ಇರುತ್ತೆ ತಿನ್ನೋದಕ್ಕೆ. ಅವಾಗೆಲ್ಲ ತಿಂತಾನೆ ಇರಲಿಲ್ಲ, ಬಿಸಾಕ್ತಾ ಇದ್ರು. ಇವಾಗ ಇಂಪೋರ್ಟೆಡ್ ಆಗ್ಬಿಟ್ಟಿದೆ. ಇದಕ್ಕೇನು ಕಾಸ್ಟ್ಲಿ, ಒಂದು ಚಿಕ್ಕ ಬಾಕ್ಸ್ 100. ಅವಾಗೆಲ್ಲ ಹೋಗ್ತಾ ಬರ್ತಾ ಸುಮ್ಮನೆ ಕಿತ್ಕೊಂಡು ತಿಂತಾ ಇದ್ವಿ. ಸೊ ಇವಾಗ ಅದಕ್ಕೆ ಇಷ್ಟು ದಪ್ಪ ಬಾಕ್ಸ್ಗೆ 100 rupees. ಬಟ್ ಇವಾಗ ನಮ್ಮ ಮನೆಗಳ ಹತ್ರ ಎಲ್ಲೂ ಸಿಗಲ್ಲ, ಹಾಗಾಗಿ ದುಡ್ಡು ಕೊಟ್ಟೆ ತಿನ್ಬೇಕು. ಆ ಕಾಲ ಎಲ್ಲ ಹೋಯ್ತು. ಸೊ ಮಕ್ಳಿಗೆ ಅಟ್ಲೀಸ್ಟ್ ತೋರ್ಸೋದಕ್ಕೋಸ್ಕರ ಇಸ್ಕೋಬೇಕು. ಆ್ಯಂಡ್ ಇದು ದ್ರಾಕ್ಷಿ ಅಂತೂ ಸಿಕ್ಕಾಪಟ್ಟೆ ಸ್ವೀಟ್ ಇದೆ. ಇದು ಕೂಡ ಇಂಪಾರ್ಟೆಂಟ್, ಹೆವಿ ಸ್ವೀಟ್ ಇದೆ, ಸಕ್ಕರೆಗಿಂತ ಜಾಸ್ತಿ ಸ್ವೀಟ್ ಇದೆ. ಸೀಡ್ಲೆಸ್ಸು ಸಕ್ಕತ್ತಾಗಿದೆ, ಬಟ್ ಸ್ವಲ್ಪ ಕಾಸ್ಟ್ಲಿ, 220 rupees. ನೆನ್ನೆ ಕೂಡ ತೊಗೊಂಡಿದ್ದೆ, ನೆನ್ನೆ ಖಾಲಿ ಆಯಿತು. ಸೊ ಇವತ್ತು ಹಾಗೆ ತೊಗೊಂಡಿದ್ದೀನಿ. ಈಗ ದೇವಸ್ಥಾನಕ್ಕೆ ಏನು ಪೂಜೆ ಸಾಮಾನು ಏನು ತೊಗೊಂಡಿಲ್ಲ. ಟೈಮ್ ಆಲ್ರೆಡಿ 11:30 ಆಗಿದೆ. ಸೊ ಪೂಜೆ ಸಾಮಾನು ತೊಗೊಂಡು ಪಾರ್ಕಿಂಗ್ ಸಿಗ್ತಾ ಇಲ್ಲ. ಮೇನು ನಾವು ತೊಗೊಳ್ಬೇಕಾಗಿರೋ ಜಾಗ ಎಲ್ಲೋ ಇದೆ, ಪಾರ್ಕಿಂಗ್ ಎಲ್ಲೋ ಹಾಕಿದ್ದೀವಿ. ಇವಾಗ ಮೇನ್ ರೋಡಲ್ಲೇ ಹಾಕ್ಬಿಟ್ಟು ಹೋಗಿ ತೊಗೊಂಡು ಬರಬೇಕು. ತೊಗೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋದು. ಎಷ್ಟು ಚೆನ್ನಾಗಿದೆ ನೋಡಿ, ಕಲರ್ಫುಲ್ ರೆಡ್, ಆಮೇಲೆ ಫುಲ್ ಡಾರ್ಕ್ ಬ್ಲ್ಯಾಕ್, ಬ್ರೌನು, ಒಂಥರ ಚೆನ್ನಾಗಿದೆ ನೋಡೋದಕ್ಕೆ.
ಇನ್ನು ಕಾರ್ನ ಮೇನ್ ರೋಡಲ್ಲಿ ಹಾಕ್ಬಿಟ್ಟು ಅಲ್ಲಿಂದ ಸುಮಾರು 1 ಕಿಲೋಮೀಟರ್ ದೂರದವರೆಗೂ ನಡ್ಕೊಂಡು ಬಂದಿದ್ದೀವಿ. ಇನ್ನು ನಾನು ಬರಬೇಕಾದ್ರೆ ಬ್ಯಾಗ್ ತೊಗೊಂಡು ಬರೋದಕ್ಕೆ ಮರ್ತೋಗಿದ್ದೆ, ಹಾಗಾಗಿ ಅಂದರೆ ಈ ಪೂಜೆ ಸಾಮಾನೆಲ್ಲ ಹಾಕೊಳ್ಳೋದಕ್ಕೆ ಅಂತ ಒಂದು ಬ್ಯಾಗ್ ತೊಗೊಂಡ್ವಿ. ಇನ್ನು ಒಳಗಡೆ ನೋಡಿ ಇಲ್ಲೆಲ್ಲ ಕಾಲಿಡೋದಕ್ಕೂ ಆಗಲ್ಲ, ಅಂದರೆ ಚಿಕ್ಕ ಚಿಕ್ಕ ಜಾಗ. ಇವಾಗಾದರೂ ಪರವಾಗಿಲ್ಲ, ಹಬ್ಬದ ಟೈಮಲ್ಲಂತೂ ಒಬ್ಬರ ಮೇಲೆ ಒಬ್ಬರು ಬಿದ್ದು ಅದನ್ನು ನೋಡೋದಕ್ಕಿಂತ ಸುಮ್ಮನೆ ಮನೆ ಹತ್ರನೇ ಫ್ರೀಯಾಗಿ ತೊಗೊಂಬಿಡೋಣ ಅಂತ ಅನಿಸ್ಬಿಡುತ್ತೆ. ಬಟ್ ಏನಂದರೆ ಮನೆ ಹತ್ರ ತೊಗೊಂಡ್ರೆ ನಮಗೆ ಬೇಕಾಗಿರೋ ಅಂಥದ್ದೆಲ್ಲ ಸಿಗಲ್ಲ, ಇಲ್ಲಾದರೆ ಒಂದೇ ಕಡೆ ಎಲ್ಲನೂ ತೊಗೊಂಬಿಡ್ಬೋದು ಅಂತ. ಇನ್ನು ಹಾಗೆ ದೇವಸ್ಥಾನಕ್ಕೆ ಹೂವು ಬೇಕಿತ್ತು, ಒಂದು ಮಾರು ಹೂವು ತೊಗೊಂಡ್ವಿ. ಇಲ್ಲಿ ಒಂದು ಮಾರಿಗೆ 60 ರೂಪಾಯಿ, ನಮ್ಮ ಮನೆಗಳ ಹತ್ರ ಒಂದು ಮೊಳಕ್ಕೆ 40 ರೂಪಾಯಿ. ಸೊ ನಾವು ಮಾರ್ಕೆಟಿಗೆ ಬಂದರೆ ಸ್ವಲ್ಪ ನಮಗೂ ಸೇವಿಂಗ್ಸ್ ಎಲ್ಲ ಆಗುತ್ತೆ ಅಂತ ಮಾರ್ಕೆಟಿಗೆ ಬರಬೇಕಷ್ಟೇ. ಬಟ್ ಇಲ್ಲಿ ಬಂದು ಪಾರ್ಕಿಂಗು ಮತ್ತು ಆ ಜನ ಅದನ್ನೆಲ್ಲ ನೋಡಿದ್ರೆ ಅದಕ್ಕಿಂತ ಬೆಸ್ಟು ಒಂದು 10 ರೂಪಾಯಿ ಹೋದ್ರೂ ಪರವಾಗಿಲ್ಲ, ಮನೆ ಹತ್ರನೇ ಆರಾಮಾಗಿ ತಗೊಳ್ಳೋಣ ಅಂತ ಅನಿಸುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಗಂಧದ ಅಂಗಡಿಗೆ ಬಂದು ಪೂಜೆ ಸಾಮಾನು ಅಂದರೆ ಅಗರಬತ್ತಿ ಮತ್ತು ಕರ್ಪೂರ, ಅರ್ಶಿನ ಕುಂಕುಮ ಇದನ್ನೆಲ್ಲ ತೊಗೊಳ್ತಾ ಇದ್ದೀವಿ. ಹಾಗೆ ಇಲ್ಲಿ ನಾನು ಅಂದ್ಕೊಂಡು ಬಂದಿದ್ದು ಮನೆಗೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು. ಏನಂದರೆ ನಾವು ಕಾರು ಸುಮಾರು ದೂರದಲ್ಲಿ ಹಾಕಿದ್ದೀವಲ್ಲ, ಮತ್ತು ಇಲ್ಲಿಂದ ವೆಯ್ಟ್ ಎಲ್ಲ ಎತ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ನಾನು ಏನು ತೊಗೊಳ್ಳೇ ಇಲ್ಲ, ಬರೀ ಪೂಜೆ ಸಾಮಾನು ಮಾತ್ರ ತೊಗೊಂಡೆ ಅಷ್ಟೇ. ಇನ್ನು ನಾವು ಹೋಗಿ ನಡ್ಕೊಂಡು, ಅಂದರೆ ಅಷ್ಟು ದೂರ ನಡ್ಕೊಂಡು ಯಾರು ಹೋಗ್ತಾರೆ ಅಂತ ಅಂದ್ಬಿಟ್ಟು ನಾವು ಅಲ್ಲೇ ರೋಡ್ ಕ್ರಾಸ್ ಮಾಡಿ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನು ನನ್ನ ಹಸ್ಬೆಂಡು, ನೀವು ಅಲ್ಲೇ ವೆಯ್ಟ್ ಮಾಡಿ, ನಾನು ಅಲ್ಲೋ ಕಾರ್ ತೊಗೊಂಬರ್ತೀನಿ, ಸುಮ್ಮನೆ ಅಷ್ಟು ದೂರ ಬರಬೇಡಿ ಅಂತ ಅಂದ್ಬಿಟ್ಟು ನಮ್ಮನ್ನ ಅಲ್ಲಿ ಒಂದು ಸೇಫ್ ಪ್ಲೇಸಲ್ಲಿ ನಿಲ್ಲಿಸ್ಬಿಟ್ಟು ಹೋದ್ರು. ಬರೀ ಪೂಜೆ ಸಾಮಾನು ತೊಗೊಳೋದಕ್ಕೇ 2 hours ವೇಸ್ಟ್ ಮಾಡಿದ್ದೀವಿ ನಾವು, ಜಸ್ಟ್ ಬಿಕಾಸ್ ಪಾರ್ಕಿಂಗಿಗೆ. ಫಸ್ಟ್ ಅಂಡರ್ಗ್ರೌಂಡಲ್ಲಿ ಇತ್ತು ಪಾರ್ಕಿಂಗ್, ಇವಾಗ ಅಲ್ಲೇನೋ ಕನ್ಸ್ಟ್ರಕ್ಷನ್ಸ್ ಏನೋ ನಡೀತಾ ಇದೆ, ಸೊ ಅದಕ್ಕೆ ಪಾರ್ಕಿಂಗ್ ಇಲ್ಲ. ನಾವು ಫುಲ್ಲು ಸುತ್ತಾಕೊಂಡು ಚಿಕ್ಕಪೇಟೆ ಎಲ್ಲ ಸುತ್ತಾಕೊಂಡು ಕೊನೆಗೆ ಮತ್ತೆ ಮೇನ್ ರೋಡಲ್ಲೇ ಮಾರ್ಕೆಟ್ ಮೇನ್ ರೋಡಲ್ಲೇ ಪಾರ್ಕ್ ಮಾಡಿ ನಡ್ಕೊಂಡು ಹೋಗಿ ಬರೀ ಪೂಜೆ ಸಾಮಾನು ತೊಗೊಂಡು ಬಂದಿದ್ದು. ಇವಾಗ ಇಲ್ಲಿಂದ ಒಂದು 10 minutes ಅಲ್ಲ ರೀ, 10 minutes ಅಷ್ಟೇ ದೇವಸ್ಥಾನ. ಸೊ ದೇವಸ್ಥಾನ ನನಗೆ ಯಾಕೋ ಡೌಟ್, 12 ಗಂಟೆ ಆಯಿತು ಆಲ್ರೆಡಿ ಟೈಮು. ಬೆಳಗ್ಗೆ 7:15 ಬಿಡಬೇಕು ಅಂತ ಅಂದ್ಕೊಂಡು ಕೊನೆಗೆ 9 ಗಂಟೆಗೆ ಬಿಟ್ಟಿದ್ದು. 9 ಗಂಟೆಗೆ ಬಿಟ್ಟು ಇವಾಗ 12 ಗಂಟೆ ಆಯಿತು. ಇವತ್ತು ರೋಡ್ ಖಾಲಿ ಇರೋದಕ್ಕೆ ಸ್ವಲ್ಪ ಬೇಗ ಬಂದ್ವಿ, ಇಲ್ಲ ಅಂತಂದಿದ್ರೆ ಇನ್ನೂ ಲೇಟ್ ಆಗಿರ್ತಾ ಇತ್ತು. ನಮಗೆ ಮಾರ್ಕೆಟಿಗೆ ಬರೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ, ನಮ್ಮ ವೈಟ್ ಫೀಲ್ಡಿಂದ ಇಲ್ಲಿಗೆ ಬರಬೇಕಂದ್ರೆ ಜಾಸ್ತಿ ಟೈಮ್ ತೊಗೊಳುತ್ತೆ. ಬಟ್ ಇವತ್ತು ಖಾಲಿ ಇರೋದಕ್ಕೆ ಬೇಗ ಬಂದ್ವಿ. ಬಟ್ ಬಂದ್ರೂ ಏನು ಯೂಸ್ ಇಲ್ಲ, ಅದೇನು ಬಂದಿದ್ವೋ ಆ ಟೈಮಿಂಗ್ಸ್ ಎಲ್ಲ ಬರೀ ಪಾರ್ಕಿಂಗಿಗೆ ಹೋಯ್ತು. ಇವಾಗ ಹೋಗಿ ನೋಡ್ಬೇಕು ಓಪನ್ ಇರುತ್ತಾ ಅಂತ. ಅಲ್ಲೇ ಇರ್ತಾರೆ, ಅವ್ರನ್ನ ಕರಿಬೇಕಷ್ಟೇ, ಕರೆದು ಪೂಜೆ ಮಾಡಿಸ್ಬೇಕು. ನಮ್ಮ ಲಕ್ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ದೇವಸ್ಥಾನದ ಬಾಗಿಲು ಓಪನ್ ಇತ್ತು. ಯೂಶಲಿ ಅವರು 11:15ಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ, ಮತ್ತೆ ಈವ್ನಿಂಗ್ಗೆ ಓಪನ್ ಮಾಡ್ತಾರೆ. ಇವತ್ತು ರಿಪಬ್ಲಿಕ್ ಡೇ ಅಂತಾನು ಮೋಸ್ಟ್ಲಿ ಲೀವ್ ಇರಬೇಕು ಅಂತ ಅಂದ್ಬಿಟ್ಟೇನೋ ಓಪನ್ ಮಾಡಿದ್ರು ಅನ್ಸುತ್ತೆ. ಇನ್ನೊಂದೇನಂದ್ರೆ ಅವರೆಲ್ಲೋ ಹೊರಗಡೆ ಹೋಗೋದಕ್ಕೆ ಕೂಡ ಆಲ್ಮೋಸ್ಟ್ ಹೊರಟಿದ್ರು. ಇನ್ನು ನಾವು ಹೋದ್ಮೇಲೆ ನಮ್ಮದು ಪೂಜೆ ಎಲ್ಲ ಮುಗಿಸ್ಕೊಟ್ಟು ಆಮೇಲೆ ಅವರು ಹೊರಟರು. ಇನ್ನು ಮನೆ ದೇವ್ರಿಗಂತೂ ನಾನು ಡಿಸೈಡ್ ಆಗಿಬಿಟ್ಟಿದ್ದೀನಿ, ವರ್ಷಕ್ಕೊಂದ್ಸಲನಾದರೂ ಬರಲೇಬೇಕು ಅಂತ. ಸ್ವಲ್ಪ ಕಾರಣಗಳಿಂದ ನನ್ನ ಕೈಯಲ್ಲಿ ಬರೋಕ್ಕಾಗಲಿಲ್ಲ, ಎರಡೂವರೆ ವರ್ಷದ ಮೇಲೆ ಆಯಿತು. ಸೊ ಇವಾಗಿಂದ ಪ್ರತಿ ವರ್ಷ ಬರಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಈ ದೇವಸ್ಥಾನದಲ್ಲಿ ನನಗೆ ಕೆಲವೊಂದಷ್ಟು ಒಳ್ಳೆ ನೆನಪುಗಳಿದೆ. ಯಾಕೆ ಅಂತಂದರೆ ನನ್ನ ಮಗಳಿಗೆ ಇಲ್ಲೇ ಮುಡಿ ಕೊಡೋ ಶಾಸ್ತ್ರ ಆಗಿದ್ದು, ಹಾಗೆ ನಾಮಕರಣ ಕೂಡ ಇಲ್ಲೇ ಆಗಿದ್ದು. ಅಂಥ ಗ್ರ್ಯಾಂಡಾಗಿ ಏನು ನಾವೇನು ಮಾಡಲಿಲ್ಲ, ಬಿಕಾಸ್ ಅವಾಗೆಲ್ಲ ಯಾರೂ ಇರಲಿಲ್ಲ. ಅಂದರೆ ನಾನು, ನನ್ನ ಹಸ್ಬೆಂಡು, ನಮ್ಮ ಹಸ್ಬೆಂಡ್ ಅವರ ಅಣ್ಣ, ಅತ್ತಿಗೆ, ಇಷ್ಟು ಜನನೇ ಬಂದು ಸಿಂಪಲ್ ಆಗಿ ಇಲ್ಲಿ ಬಂದು ಹೆಸರಿಟ್ಕೊಂಡು ಹೋಗಿದ್ದು. ಸೊ ಇಲ್ಲಿ ಅದೇ ಅಲ್ವಾ, ಮಕ್ಕಳಿಗೆ ನಾವೇನೇ ಒಂದು ಶುಭ ಕಾರ್ಯ ಮಾಡಿದ್ರು ಅದೆಲ್ಲನೂ ನಮಗೆ ಒಳ್ಳೆ ಮೂಮೆಂಟೇ. ಸೊ ಹಾಗಾಗಿ ನನಗೆ ಇಲ್ಲೊಂಥರ ಒಳ್ಳೊಳ್ಳೆ ನೆನಪುಗಳಿದೆ. ನಮ್ದು ಏನೇ ಶುಭ ಕಾರ್ಯಗಳಾಗಬೇಕು ಅಂದ್ರೂ ಫಸ್ಟು ನಾವು ಈ ದೇವಸ್ಥಾನಕ್ಕೆ ಬಂದೇ ಆಮೇಲೆ ನಾವು ಪ್ರತಿಯೊಂದನ್ನು ಶುರು ಮಾಡಬೇಕು. ಹಾಗೆ ಗೊತ್ತಿರ್ಬೋದು, ಸುಮಾರು ಜನ ಮನೆ ದೇವರು ಮುನೇಶ್ವರನೇ ಆಗಿರುತ್ತೆ. ಸೊ ಹಾಗೆ ನಮ್ದು ಕೂಡ ಮುನೇಶ್ವರನೇ ಮನೆ ದೇವರು. ದೇವಸ್ಥಾನಗಳಲ್ಲಿ
ದೇವಸ್ಥಾನಗಳಲ್ಲಿ ಮುನೇಶ್ವರ ದೇವಸ್ಥಾನಗಳಲ್ಲಿ ಆದಷ್ಟು ಹೆಂಗಸರೇ ಪೂಜೆ ಮಾಡ್ತಾರೆ. ಸೊ ಇವರೇ ನನ್ನ ಮಗಗೂ ನನ್ನ ಮಗಳಿಗೂ ಕೂಡ ಹೆಸರಿಟ್ಟಿದ್ದು. ಹಾಗೆ ನನ್ನ ಮಕ್ಳು ಕೂಡ ಹೇಳ್ತಾ ಇದ್ದೆ, ನೋಡಿ ಇವರೇ ನಿಮ್ಮಿಬ್ಬರಿಗೂ ಹೆಸರಿಟ್ಟಿದ್ದು ಅಂತ. ನನ್ನ ಮಗ ಅಂತೂ ಅವ್ರೇನಕ್ಕೆ ಹೆಸರಿಡ್ತಾರೆ ನಮ್ಗೆ, ನೀವ್ ತಾನೇ ಹೆಸರಿಡ್ಬೇಕು, ನೀನ್ ತಾನೇ ಹೆಸರಿಟ್ಟಿದ್ದು ನನ್ಗೆ ಅಂತ ಅಂದ್ಬಿಟ್ಟು ಅವ್ನು ಇಲ್ಸಲಿದ್ ಕ್ವಶನ್ಸ್ ಎಲ್ಲ ಕೇಳ್ತಾ ಇದ್ದ. ಅವ್ರಿಗೆಲ್ಲ ಉತ್ತರ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ದೊಡ್ಡವರಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಪೂಜೆ ಅಂತೂ ತುಂಬಾನೇ ಚೆನ್ನಾಗಾಯ್ತು. ದೇವರು ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ ಆಯಸ್ಸು ಕೊಡ್ಲಿ ಅಂತ ದೇವ್ರ ಹತ್ರ ನಾನು ಕೂಡ ಕೇಳ್ಕೊಂಡೆ. ಹಾಗೆ ನಮ್ಮ ಫ್ಯಾಮಿಲಿಗೂ ಕೂಡ ಆದಷ್ಟು ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡೆ. ಇದಾಗಿತ್ತು ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ. ಈ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರೀದಿರ ಫಾಲೋ ಮಾಡಿ. ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.